ಈ ಅಶ್ವಮೇಧ ಕುದುರೆಯನ್ನು ಕಟ್ಟಕ್ಕೆ ಭಾಳ ಪ್ರಯತ್ನಗಳನ್ನು ಮಾಡ್ತಾ ಇದ್ರಂತೆ. ಬಿಳಿ ಕುದುರೆ ಅದು ಯಾಗ ಮಾಡಬೇಕಾದ್ರೆ. ಈ ಅಧಿಕಾರಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರೋದು ಹಂಗೆ ಇದೆ. ಕುದುರೆ ಕಾಣಿಸ್ತಾ ಇದೆ, ಕಟ್ಟಕ್ಕಾಗ್ತಾ ಇಲ್ಲ. ಏನು ಮಾಡೋದಪ್ಪ ಅಂತ ತಲೆ ಚಚ್ಕೊಳ್ತಾ ಇದ್ದಾರೆ. ಯಾಗ ಮಾಡಬೇಕು, ಕುದುರೆ ಕಟ್ಟಬೇಕು ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಕುದುರೆ ಹೋಗ್ತಾ ಇದೆ, ಕಣ್ಣಿಗೂ ಕಾಣಿಸ್ತಾ ಇದೆ, ಹಿಡಿಯಕ್ಕೆ ಮಾತ್ರ ಆಗ್ತಾ ಇಲ್ಲ. ಈಗ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಪರಿಸ್ಥಿತಿನ ಅಂತ. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಯ್ತಾ? ಸಿಎಂ ಬಜೆಟ್ಗೆ ಡಿ ಕೆ ಶಿವಕುಮಾರ್ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ನಾಳೆ ಕೇಳಿ ನೀವು, ಛೇ 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 ಹಂಗೆಲ್ಲ ಇಲ್ಲ ರೀ, ನಾವೆಲ್ಲ ಜೊತೆಯಾಗೇ ಇದ್ದೀವಿ ಅಂತದೇನೂ ಇಲ್ಲ ಅಂತಾರೆ. ನಾಳೆ ಡಿ ಕೆ ಶಿವಕುಮಾರ್ ಇಲಾಖೆಗಳ ಬಜೆಟ್ ಸಿದ್ಧತಾ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ, ಜಲಸಂಪನ್ಮೂಲ ಇಲಾಖೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಈ ಸಭೆಗೆ ಡಿ ಕೆ ಶಿವಕುಮಾರ್ ಅವರೇ ಗೈರಾಗ್ತಾ ಇದ್ದಾರೆ ಅನ್ನೋದು. ನಾಳೆ ಬೆಳಗ್ಗೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಾಳೆ ದಿನವಿಡೀ ದೆಹಲಿಯಲ್ಲೇ ಉಳಿಯಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಈಗ ಚರ್ಚೆ ಏನಾಗ್ತಾ ಇದೆ ಅಂತಂದ್ರೆ, ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಗೈರಾಗ್ತಾ ಇರೋದ್ರಿಂದ ಬಜೆಟ್ಗೆ ಅಸಹಕಾರವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯವಾಗಿ ವಿಶ್ಲೇಷಣೆ ಆಗ್ತಾ ಇದೆ. ನಾಳೆಗಲ್ವಾ, ನಾಳೆ ಕ್ಯಾನ್ಸಲು ಮಾಡ್ಕೊಳ್ಬಹುದು ಅವರು. ಯಾರು ಅವೆಲ್ಲ ಹೇಳಿದ್ದು ಸುಳ್ಳ್ರಿ ಅಂತ ಹೇಳಬಹುದೇನೋ. ಹೋದಾಗ ಈ ವಿಚಾರದಲ್ಲಿ ಹೇಳಬೇಕು. ಅಲ್ಲಿಯವರೆಗೂ ನಂಬಕ್ಕಾಗಲ್ಲ. ಯಾವ ರೀತಿಯಾದಂಥ ಬೆಳವಣಿಗೆಗಳು ರಾಜಕೀಯದಲ್ಲಿ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ಒಂದು ಮೆಸೇಜ್ ಅಂತೂ ಈ ವಿಚಾರದಲ್ಲಿ ಕ್ಲಿಯರ್ ಕಟ್ ಆಗಿದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ, ನನಗೆ ಆಸಕ್ತಿ ಇಲ್ಲ. ಕಾರಣ ಈ ಬಾರಿಯ ಬಜೆಟನ್ನು ಮಂಡನೆ ಮಾಡಬೇಕಾಗಿದ್ದು ನಾನು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಬಂದಿರೋದು, ಅವರ ಬೆಂಬಲಿಗರು ಕೂಡ ಹೇಳ್ಕೊಂಡು ಬಂದಿರೋದು. ಹಾಗಾಗಿ ಕಾದ್ರು ಕಾದ್ರು ಕಾದ್ರೂ ಅದಾಗಲೇ ಇಲ್ಲ. ದಾಖಲೆಯನ್ನು ಮುರಿಬೇಕಾಗಿತ್ತು, ಆ ದಾಖಲೆಯನ್ನು ಮುರಿಯೋಕ್ಕೂ ಕೂಡ ಬಿಟ್ರು. ಅದು ಆಗಲಿ ಅಂತ ಹೇಳಿ. ಅಧಿವೇಶನ ಮುಗಿಲಿ ಅಂತಂದ್ರು, ಅದು ಆಗಲಿ ಅಂತ ಕಾದ್ರು. ಬಟ್ ಅಲ್ಲಿಯವರೆಗೂ ಹೈಕಮಾಂಡ್ ಕರೀಲೇ ಇಲ್ಲ. ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂದು ರೀತಿಯಾದಂಥ ತೀವ್ರ ಅಸಮಾಧಾನ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನು ಅವರ ಹತ್ತಿರದಿಂದ ಬಲ್ಲವರು ಗೊತ್ತಾಗ್ತಾ ಇದೆ. ಬಜೆಟ್ ಮೀಟಿಂಗ್ಗೆ ಸೆಡ್ಡು ಹೊಡೆದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನೋದು. ತಮ್ಮ ಇಲಾಖೆಯ ಬಜೆಟ್ ಪೂರ್ವ ಸಿದ್ಧತಾ ಸಭೆಗೆ ಗೈರಾಗಿರೋದು. ಕುರ್ಚಿ ಇತ್ಯರ್ಥವಾಗದ ಹೊರತು ಸಹಕಾರ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಮೂಲಕವಾಗಿ ಮೆಸೇಜ್ ಅನ್ನ ಕೊಟ್ಟರು. ಅಧಿವೇಶನ ಮುಗಿದ್ರೂ ಕೂಡ ದೆಹಲಿಗೆ ಹೈಕಮಾಂಡ್ ಕರೆದಿಲ್ಲ. ಸೊ ಹಾಗಾಗಿ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾರಾ? ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಕಾಣಿಸಿಕೊಳ್ತಾ ಇದೆ. ನೇರವಾಗಿ ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ಮುಂದಿನ ಸುದ್ದಿಗಳಲ್ಲಿ ಯಾವ ಹಂತಕ್ಕೆ ಹೋಗಿದೆ ಫ್ರಸ್ಟ್ರೇಷನ್ಗಳು ಅಂತ ಹೇಳಿ, ನೇರವಾದಂಥ ಮಾತುಗಳು ಹೇಗೆ ಬರ್ತಾ ಇವೆ ಅಂತ ಹೇಳಿ, ಯಾವ್ಯಾವ ಹಂತದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ಒಂದಿಷ್ಟು ಚರ್ಚೆಗಂತೂ ಎಡೆ ಮಾಡಿ ಕೊಡ್ತಾ ಇದೆ. ಒಂದು ಕಡೆಗೆ ಬಜೆಟ್ ಮೀಟಿಂಗ್ ಇದೆ, ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ದೆಹಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಾ ಇರುವಂತಹ ವಿಚಾರ, ನನ್ನನ್ನ ಯಾವ ಹೈಕಮಾಂಡ್ ಕರೆದಿದ್ದಾರೋ ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಸಿಎಂ ಅನುಮತಿ ಪಡೆದೇ ದೆಹಲಿಗೆ ತೆರಳುತ್ತಾ ಇದ್ದೇನೆ. ಬಜೆಟ್ ಸಭೆಯಲ್ಲಿ ನಮ್ಮ ಅಧಿಕಾರಿಗಳು ಭಾಗಿಯಾಗ್ತಾರೆ. ದೆಹಲಿಗೆ ಹೋಗುವುದು ಒಂದು ರಾಜಕಾರಣ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ನಾಳೆ ದೆಹಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗ್ತಾ ಇರುವಂತ ವಿಚಾರಕ್ಕೆ ಅವರೇ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನನ್ನು ಯಾವ ಹೈಕಮಾಂಡ್ ನಾಯಕರು ಕರೆದಿದ್ದಾರೋ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನ ಆಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಸೊ ತಮ್ಮ ಇಲಾಖೆಯ ವಿಚಾರದಲ್ಲಿ ಅಧಿಕಾರಿಗಳು ನೋಡ್ಕೊಳ್ತಾರೆ. ನಾನೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಬಂದಿದ್ದೀನಿ, ಅವರ ಅನುಮತಿ ಪಡ್ಕೊಂಡೇ ಬಂದಿದ್ದೀನಿ ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಚರ್ಚೆ ಆಗ್ತಾ ಇರೋದು ಅವ್ರಿಗೆ ಆಗ್ತಾ ಇಲ್ಲ. ಅವ್ರು ಬಜೆಟ್ ಮಂಡನೆ ಮಾಡಬೇಕಾಗಿದ್ದಿತ್ತು, ಆದರೆ ನಂಗೆ ಇನ್ನೂ ಕೂಡ ಹೈಕಮಾಂಡ್ ಕರೆದು ಮಾತುಕತೆಯನ್ನು ಮಾಡಿಲ್ಲ. ಎಲ್ಲಿಯವರೆಗೂ ಕೂಡ ಒಂದು ಕ್ಲಿಯರ್ ಮೆಸೇಜ್ ಕೊಡಿ ಅನ್ನುವಂಥ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮು ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕಲ್ಲ, ಆಗಲ್ಲ ನಿಮಗೆ. ಅಲ್ಲ, ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ,
ಡೆಪ್ಟಿ ಸಿ ಎಮ್ ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆ್ಯಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ ಎಂ ಪಿಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಹೌದು, ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮು ಭೇಟಿ ಮಾಡ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ನಾಯಕರನ್ನು, ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ನನ್ನ ನೋವು, ನನ್ನ ದುಃಖ, ನನ್ನ ದುಮ್ಮಾನವನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮ ಬಯಕೆ ಇವೆಲ್ಲ, ನಿಮ್ಮ ಸುಖ ಇವನ್ನೆಲ್ಲ ಕೂಡ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ. ನೇರವಾಗಿ ನಾನು ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋ ಬದಲಾಗಿ ಬೇರೆ ವಿಚಾರದಲ್ಲಿ, ಬೇರೆ ಡೈರೆಕ್ಷನಲ್ಲಿ ಬಂದು ಈ ವಿಚಾರಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಾ ಅಂತ. ಸಹಜವಾಗಿ ಅರುಣ್, ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿಯ ಮೇಲಿನ ಆಸೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕೆ ಅನ್ನುವಂಥದ್ದಾದ್ರೆ, ಬೆಳಗಾವಿಯ ಅಧಿವೇಶನದ ಮುಂಚೆನೆ ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಡಿ ಸಿ ಎಂ ಅವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನೀವು ಈ ಒಂದು ಸದನನ ನಡೆಸ್ಕೊಡ್ಬೇಕು ಅನ್ನುವಂತ ಆಜ್ಞೆಯನ್ನ ಮಾಡಿದ್ರು. ಅದಾದ ಬಳಿಕ ನಾವು ಕರ್ನಾಟಕದ ಬಗ್ಗೆ ವಿಚಾರ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ, ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿ ಒಲ್ಲದ ಮನಸ್ಸಿನಿಂದನೇ ಸಿಎಂ ಮತ್ತೆ ಡಿ ಸಿ ಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿಕೊಂಡು ಬೆಳಗಾವಿ ಅಧಿವೇಶನವನ್ನ ಮುಕ್ತಾಯ ಮಾಡಿದ್ರು. ಅದಾದ ಬಳಿಕ ಒಂದಿಷ್ಟು ರಾಜಕೀಯ ಬೆಳವಣಿಗೆಯಲ್ಲಿ ದೇವರಾಜ್ ಅರಸ್ ಅವರ ಸಾಧನೆಯನ್ನ ಮೀರಿಸಲಿ ಅನ್ನುವಂತಹ ಚರ್ಚೆಗಳು ಸಿದ್ದರಾಮಯ್ಯವರ ಮನದಿಂದ ಬಂತು, ಅದು ಕೂಡ ಮುಕ್ತಾಯ ಆಯ್ತು. ಸಂಕ್ರಾಂತಿ ಕಳಿಲಿ ಅನ್ನುವಂಥದ್ದಾಯ್ತು, ಅದು ಕೂಡ ಆಯ್ತು. ಈಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಆಸೆ ಇದ್ದಂಥದ್ದು ಈ ಒಂದು ಬಜೆಟ್ ಅನ್ನ ನಾನೇ ಮಂಡಿಸಬೇಕು ಅಂತ. ಆದ್ರೆ ಈಗಲ ಸಿದ್ದರಾಮಯ್ಯನವರೇ ಈ ಒಂದು ಬಜೆಟ್ಗೆ ಸಿದ್ಧತೆ ಮಾಡ್ತಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ನನ್ನ ಪಾಲಿನ ಭಾಗ್ಯ ಆಗ್ಬೇಕಾಗಿತ್ತು, ಆದ್ರೆ ಅದು ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ತಮ್ಮ ಅಸಮಾಧಾನವನ್ನ ಯಾವ ರೀತಿಯಾಗಿ ತೋರಿಸಬೇಕು ಅನ್ನುವಂಥದ್ದನ್ನ ಈಗ ಇದನ್ನ ಈ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಾಳೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು 3ನೇ ದಿನದ ಒಂದು ಬಜೆಟ್ನ ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಎರಡನೇದು ಜಲಸಂಪನ್ಮೂಲ ಇಲಾಖೆಯ ಸಭೆ ಕೂಡ ಇದೆ. ಬಜೆಟ್ನಲ್ಲಿ ಯಾವ ಅಂದ್ರೆ ತಮ್ಮ ಇಲಾಖೆಗೆ ಎಷ್ಟು ಅನುದಾನ ಬೇಕು, ಯಾವ ಹೊಸ ಪ್ರೋಗ್ರಾಮ್ ಅನ್ನು ನಾವು ಮಾಡ್ತಾ ಇದ್ದೀವಿ, ಇದೆಲ್ಲವನ್ನು ಕೂಡ ಸಚಿವರಾದವರು ಸಿಎಂಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಹೆಚ್ಚು ಅನುದಾನವನ್ನು ಪಡೆಯುವಂತ ಕೆಲಸವನ್ನ ಇಲಾಖೆ ಸಚಿವರು ಮಾಡಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ಯಾವುದನ್ನ ಮಾಡದೆ ನೇರವಾಗಿ ದೆಹಲಿಗೆ ಹೊರಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ನೇರವಾದಂತ ಸಂದೇಶ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನುವಂತ ಸಂದೇಶವನ್ನ ದೆಹಲಿಗೆ ಹೋಗೋ ಮೂಲಕ ಸಂದೇಶ ರವಾನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಎರಡನೇದು, ನನಗೆ ಹೈಕಮಾಂಡ್ ಈವರೆಗೂ ಕೂಡ ಯಾವುದೇ ಭರವಸೆನೆ ಕೊಟ್ಟಿಲ್ಲ, ಕರೆದು ಮಾತುಕತೆಯನ್ನು ಕೂಡ ಮಾಡಲಿಲ್ಲ. ಹೀಗಾಗಿ ನನ್ನನ್ನು ಕರಿಬೇಕು ಅನ್ನುವಂತ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ನನಗೆ ಸಂತೃಪ್ತಿ ಇಲ್ಲ, ನನ್ನ ಭಾಗ್ಯಕ್ಕೆ ಬರಬೇಕಾದಂಥದ್ದು ಯಾವುದು ಬಂದಿಲ್ಲ, ಇದನ್ನ ನೀವು ಇತ್ಯರ್ಥ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ನಡೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.